ಬೇಸಿಗೆ ಬಂದರೆ ಸಾಕು, ಕಿಚನಲ್ಲಿ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕ್ಕೆ ಆಗಲ್ಲ, ಬರೀ ಸೆಕೆ ಸೆಕೆ ಅಂದ್ಕೊಂಡಿರ್ತೀವಿ. ಸೊ ಹಾಗೆ ಅಂತೂ ಕೊಡೋಕ್ಕಾಗಲ್ಲ, ಹೊಟ್ಟೆ ನಮ್ಮ ಮಾತಂತೂ ಕೇಳಲ್ಲ, ಹಸಿವಾಗೇ ಆಗುತ್ತೆ. ಸೊ ಸಿಂಪಲ್ ಆ್ಯಂಡ್ ಟೇಸ್ಟ್ ಆ್ಯಂಡ್ ಕ್ವಿಕ್ಕಾಗಿ ಆಗೋ ಥರ ಏನಾದರೂ ಮಾಡ್ಕೋಬೇಕು ಅಂತ ಅಂದರೆ ಮಿಸ್ ಮಾಡದೆ ಒಂದು ಸಲ ಟ್ರೈ ಮಾಡಿ ನೋಡಿ ಈ ದಾಲ್ ಕಿಚಡಿ. ಹೆಸರಲ್ಲೇ ಇದೆ ದಾಲ್ ಕಿಚಡಿ ಅಂತ. ಸೊ ಅದಕ್ಕೋಸ್ಕರ ನಿಮಗೆ ಯಾವ್ಯಾವ ಬೇಳೆಗಳು ಇಷ್ಟ ಆಗುತ್ತೆ ಅದನ್ನು ನೀವು ಇಲ್ಲಿ ತೊಗೋಬೋದು. ನಾನಿಲ್ಲಿ ಒಂದು 3ರಿಂದ 4 ಸ್ಪೂನ್ ಆಗೋಷ್ಟು ತೊಗರಿಬೇಳೆ, ಹಾಗೆ ಅದರ ಸಮವಾಗಿ ಹೆಸರುಬೇಳೆ ಮತ್ತು ಅದರ ಸಮವಾಗಿ ಶೇಂಗಾ ಬೇಳೆ ಅಂತ ಕರಿತೀವಿ ನಮ್ಮ ಕಡೆ, ಇಲ್ಲೇನಂತರ ಅಂತ ನನಗೂ ಗೊತ್ತಿಲ್ಲ. ಎಲ್ಲನೂ ಒಂದು 2ರಿಂದ 3 ಸ್ಪೂನ್ ಆಗೋಷ್ಟು ತೊಗೊಂಡು ಅಳತೆನ ಮಾಡ್ಕೊತಾ ಇದ್ದೀನಿ. ನಾವಿಲ್ಲಿ ಈ ಬೇಳೆಗಳೆಲ್ಲ ಎಷ್ಟು ತೊಗೋತೀವಲ್ಲ ಅದ್ರ ಸಮವಾಗಿ ಅಕ್ಕಿನ ತೊಗೋಬೇಕಾಗುತ್ತೆ. ನಿಮಗೆ ಇಲ್ಲಿ ಕಡಲೆಬೇಳೆ ಹಾಕ್ಕೊಳ್ಳೋಕೆ ಇಷ್ಟ ಇದ್ರೂ ಸಹ ಹಾಕ್ಕೋಬೋದು, ಇಲ್ಲಾಂತಂದರೆ ಇದು ಯಾವುದು ಬೇಡ ನಾನು ಒಂದೇ ಬೇಳೆಯಿಂದ ಮಾಡ್ಕೋತೀನಿ ಅಂದರೂ ಪರವಾಗಿಲ್ಲ, ತೊಗರಿ ಬೇಳೆಯಿಂದನೂ ಮಾಡ್ಕೋಬಹುದು. ಬರೀ ಇವಾಗ ಎಲ್ಲ ಬೇಳೆನೂ ಒಂದು ಬೌಲಿಗೆ ಸೇರಿಸ್ಕೊಂಡು ನೀಟಾಗಿ ಒಂದು 2ರಿಂದ 3 ಸಲ ವಾಶ್ ಮಾಡಿಕೊಂಡು ಒಂದು 15ರಿಂದ 20 ನಿಮಿಷ ನೆನೆಯೋಕೆ ಬಿಡ್ತಾಯಿದ್ದೀನಿ. ಯಾಕಂದರೆ ಬೇಳೆಗಳು ಬೇಯೋಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ, ಆದರೆ ಅಕ್ಕಿ ಬೇಗನೆ ಬೇಯ್ದುಬಿಡುತ್ತೆ. ಸೊ ಅದಕ್ಕೋಸ್ಕರ ಬೇಳೆಗಳೆಲ್ಲ ಒಂದು 15ರಿಂದ 20 ನಿಮಿಷ ಮೊದಲೇ ನೆನೆಯೋಕೆ ಬಿಟ್ಟಿದ್ದೆ. ಒಂದು 15 ನಿಮಿಷ ಆದಮೇಲೆ ಒಂದು ಕುಕ್ಕರ್ನಲ್ಲಿ ಬೇಳೆ ಎಷ್ಟು ತೊಗೊಂಡಿದ್ವಲ್ಲ ಅದ್ರ ಸಮವಾಗಿ ಅಕ್ಕಿನ ಸೇರಿಸ್ಕೊಂಡು ಕ್ಲೀನಾಗಿ ಒಂದು 2 ಸಲ ವಾಶ್ ಮಾಡಿಕೊಂಡು ಆವಾಗಲೇ ನೆನೆಸಿಟ್ಕೊಂಡಿದ್ವಲ್ಲ ಆ ಬೇಳೆನೂ ಇದಕ್ಕೆ ಸೇರಿಸ್ಕೊಂಡು ನೀರನ್ನ ಹಾಕ್ಕೋತಾ ಇದ್ದೀನಿ. ನಾವಿಲ್ಲಿ ಅನ್ನ ಮಾಡ್ಕೋತೀವಲ್ಲ ಅದಕ್ಕಿಂತ 1 ಕಪ್ ಆಗೋಷ್ಟು ನೀರನ್ನ ಜಾಸ್ತಿನೇ ಹಾಕ್ಕೋಬೇಕಾಗುತ್ತೆ. ಅಂದರೆ ನಾನಿಲ್ಲಿ 3 ಕಪ್ ಆಗೋಷ್ಟು ನೀರನ್ನ ಸೇರಿಸ್ಕೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಅರಿಶಿನ ಮತ್ತು ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು 4 ವಿಷಲ್ ಬರೆಸ್ಕೊತಾ ಇದ್ದೀನಿ. ಆ ಕಡೆ ಅಕ್ಕಿ ಮತ್ತು ಬೇಳೆ ಬೇಯೋಷ್ಟರಲ್ಲಿ ಒಂದು ಸ್ವಲ್ಪ ತರಕಾರಿನ ಕಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಒಂದು ಈರುಳ್ಳಿ, ಒಂದು 4ರಿಂದ 5 ಬೆಳ್ಳುಳ್ಳಿ, ಹಾಗೆ ಒಂದು ಟೊಮೆಟೊ, ಒಂದು 3ರಿಂದ 4 ಹಸಿರು ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಈ ದಾಲ್ ಕಿಚಡಿಗೆ ಜಾಸ್ತಿ ತರಕಾರಿ ಏನೂ ಬೇಕಾಗಿಲ್ಲ, ಸ್ವಲ್ಪ ತರಕಾರಿಲಿ ಕ್ವಿಕ್ ಆ್ಯಂಡ್ ಟೇಸ್ಟ್ ಆ್ಯಂಡ್ ಹೆಲ್ದಿಯಾಗಿ ಮಾಡ್ಕೋಬೋದು ನೀವು. ಟೊಮೆಟೊ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿ ಎಲ್ಲನೂ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಕುಕ್ಕಿಂಗು, ಹೋಮ್ ಡೆಕೋರು, ಟ್ರಾವೆಲಿಂಗ್ಸು ಅಥವಾ ಹೆಲ್ತ್ ಟಿಪ್ಸ್ನಲ್ಲಿ ಇಂಟ್ರೆಸ್ಟ್ ಇದ್ದವರು ಮಿಸ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ವೀಡಿಯೋಗಳನ್ನ ಮಾಡೋದು ಈ ಟಾಪಿಕ್ಸ್ಗಳನ್ನ ಇಟ್ಕೊಂಡು. ಈ ಬೇಸಿಗೆ ಬಂದರೆ ಸಾಕು, ಕಿಚನಲ್ಲಿ ನಿಂತ್ಕೊಳ್ಳೋಕ್ಕೆ ಕಷ್ಟ ಅಂತ ಅನ್ನಿಸ್ತಾ ಇರುತ್ತೆ, ಅಷ್ಟೊಂದು ಸೆಕೆ ಆಗಿರುತ್ತೆ. ಆದರೆ ರುಚಿಯಾಗಿ ಹೆಲ್ದಿಯಾಗಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಆಚೆಗಡೆಯಿಂದ ಅದೆಷ್ಟಂತ ತಿನ್ನೋಕ್ಕಾಗುತ್ತೆ. ಸೊ ಮನೆಯಲ್ಲಿ ಕ್ವಿಕ್ಕಾಗಿ ಏನಾದರೂ ತಿನ್ನಬೇಕು, ಏನಾದರೂ ಮಾಡಬೇಕು ಅಂತ ಅನ್ನಿಸ್ದಾಗ ಮಿಸ್ ಮಾಡದೆ ಒಂದು ಸಲ ಈ ಸಿಂಪಲ್ ಆ್ಯಂಡ್ ಈಸಿಯಾಗಿರೋ ದಾಲ್ ಕಿಚಡಿನ ಟ್ರೈ ಮಾಡಿ ನೋಡಿ. ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ತರಕಾರಿ ಕಟ್ ಮಾಡ್ಕೊಳ್ಳೋಷ್ಟರಲ್ಲಿ ಬೇಳೆ ಮತ್ತು ಅಕ್ಕಿನೂ ಚೆನ್ನಾಗಿ ಬೇಯ್ದಿತ್ತು. ಕುಕ್ಕರಲ್ಲಿರೋ ಏರು ಕಂಪ್ಲೀಟ್ ಆಗಿ ಹೋಗಾದಮೇಲೆ ನಾನು ಒಂದು ಸಲ ಚೆಕ್ ಮಾಡಿ ನೋಡ್ಕೊತೀನಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬೇಯ್ದಿದೆ ಬೇಳೆ ಮತ್ತು ಅಕ್ಕಿ ಎಲ್ಲ. ಬೇಳೆ ಮೊದಲೇ ನೆನೆಸಿದ್ವಲ್ಲ, ಸೊ ಎಲ್ಲನೂ ಚೆನ್ನಾಗಿ ಬೇಯ್ದಿದ್ವು. ಇವಾಗ ಇದಕ್ಕೆ ಒಗ್ಗರಣೆ ಕೊಟ್ಕೋಬೇಕಾಗುತ್ತೆ. ಒಗ್ಗರಣೆಗಂತ ನಾನಿಲ್ಲಿ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ 1 ಸ್ಪೂನ್ ಆಗೋಷ್ಟು ಎಣ್ಣೆ ಮತ್ತು 1 ಸ್ಪೂನ್ ಆಗೋಷ್ಟು ತುಪ್ಪನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಈ ದಾಲ್ ಕಿಚಡಿಗೆ ಒಂದು ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ಒಗ್ಗರಣೆ ಕೊಟ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇವಾಗ ಎಣ್ಣೆ ಮತ್ತು ತುಪ್ಪ ಕಾಯ್ತಾ ಇದ್ದಂತೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಮತ್ತು ಒಂದು ಸ್ವಲ್ಪ ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ. ಇವೆರಡು ಸಿಡಿತಾ ಇದ್ದಂತೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನೂ ಮತ್ತು ಹಸಿರು ಮೆಣಸಿನ್ಕಾಯಿನೂ ಸೇರಿಸ್ಕೊಂಡು ಒಂದು ಸ್ವಲ್ಪ ಬಾಡಿಸ್ಕೊತಾ ಇದ್ದೀನಿ. ಬೇಸಿಗೆಯಲ್ಲಿ ಈ ದಾಲ್ ಕಿಚಡಿ ನಮ್ಮ ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದಂತಲೇ ಹೇಳ್ಬೋದು. ಮತ್ತು ಇದ್ರ ಜೊತೆಗೆ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಎಲ್ಲನೂ ಕಲರ್ ಚೇಂಜ್ ಆಗೋವರೆಗೂ ಒಂದು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಚಿಕ್ಕ ಮಕ್ಕಳಿಂದ ದೊಡ್ಡೋರವರೆಗೂ ಎಲ್ರಿಗೂ ಸಹ ತುಂಬಾ ಇಷ್ಟ ಆಗುತ್ತೆ ಈ ದಾಲ್ ಕಿಚಡಿ. ಹಾಗೆ ಇದ್ರ ಜೊತೆಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋ ಬೆಳ್ಳುಳ್ಳಿನೂ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಜಜ್ಬಿಟ್ಟು ಸೇರಿಸ್ಕೊಳ್ಳೋ ಬದಲು ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡ್ರೆ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ. ಮತ್ತು ಇದೆಲ್ಲ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಟೊಮೆಟೊನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಟೊಮೆಟೊ ಚಿಕ್ಕದಾದರೆ ನೀವಿಲ್ಲಿ 2 ತೊಗೋಬೋದು, ದೊಡ್ಡ ಸೈಜ್ ಟೊಮೆಟೊ ಆದರೆ 1 ಸಾಕಾಗುತ್ತೆ. ಟೊಮೆಟೊ ಕಂಪ್ಲೀಟಾಗಿ ಬೇಯಿಸ್ಕೋಬೇಕಾಗುತ್ತೆ ನಾವಿಲ್ಲಿ. ಟೊಮೆಟೊ ಬೇಗ ಬೇಯಬೇಕು ಅಂತಂದರೆ ಒಂದು ಸ್ವಲ್ಪ ಉಪ್ಪನ್ನು ನಾನಿಲ್ಲಿ ಮೊದಲೇ ಸೇರಿಸ್ಕೊತಾ ಇದ್ದೀನಿ. ನಾವು
ಬೇಳೆ ಮತ್ತು ಅನ್ನ ಬೇಯಿಸ್ಕೊಳ್ಳೋವಾಗಲೂ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ವಿ. ಸೊ ಅದಕ್ಕೋಸ್ಕರ ಇಲ್ಲಿ ಇನ್ನೊಂದು ಚೂರು ಉಪ್ಪನ್ನು ಸೇರಿಸ್ಕೊಂಡು ಟೊಮೆಟೊನ ಚೆನ್ನಾಗಿ ಬೇಯಿಸ್ಕೊತೀನಿ. ಮತ್ತು ನಾನಿಲ್ಲಿ ಒಂದು ಸ್ವಲ್ಪ ಮಸಾಲೆನ ತೊಗೊಂಡಿದ್ದೀನಿ. 1 ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ, 1 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಮತ್ತು 1 ಸ್ಪೂನ್ ಆಗೋಷ್ಟು ಗರಂ ಮಸಾಲೆ ಮತ್ತು ನಮ್ಮ ಟೇಸ್ಟ್ಗೆ ಅನುಗುಣವಾಗಿ ಅಚ್ಚ ಖಾರದ ಪುಡಿ. ನಾವು ಮೊದಲೇ ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ವಲ್ಲ, ಸೊ ಖಾರನ ನೋಡಿಕೊಂಡು ಸೇರಿಸ್ಕೋಬೇಕಾಗುತ್ತೆ. ಹಾಗೆ ಈ ಮಸಾಲೆನೆಲ್ಲ ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಮಸಾಲೆನ ಎಣ್ಣೆಯಲ್ಲಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ನಾನಿಲ್ಲಿ ಫ್ರೈ ಮಾಡ್ಕೊತಾಯಿದ್ದೀನಿ. ಒಂದು 30 to 40 ಸೆಕೆಂಡ್ ಬೇಕಾಗುತ್ತೆ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಕ್ಕೆ. ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ 1 ಕಪ್ ಆಗೋಷ್ಟು ನೀರನ್ನು ಸೇರಿಸ್ಕೊತೀನಿ. ಇವಾಗ ಎಲ್ಲನೂ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮೇಲೆ ತಟ್ಟೆನ ಮುಚ್ಚಿಬಿಟ್ಟು ಇದು ಒಂದು ಕುದಿ ಬರೋವರೆಗೂ ಬಿಡ್ತಾಯಿದ್ದೀನಿ. ಹಾಗೆ ಇಲ್ಲಿ ನೀವು ಮಸಾಲೆನೆಲ್ಲ ಒಂದ್ಸಲ ಚೆಕ್ ಮಾಡಿಕೊಂಡು ಖಾರ ಉಪ್ಪು ಏನಾದರೂ ಹೆಚ್ಚು ಕಡಿಮೆ ಅಂತ ಅನ್ನಿಸ್ತಾ ಇದ್ದರೆ ಕರೆಕ್ಟ್ ಮಾಡಿಕೊಂಡು ಒಂದು ಕುದಿ ಬಂದಾದಮೇಲೆ ನಾನಿವಾಗ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಚೆನ್ನಾಗಿ ಬೇಯ್ದಿರೋ ಈ ಮಸಾಲೆಗೆ ನಾವು ಆವಾಗಲೇ ಬೇಯಿಸಿಟ್ಕೊಂಡಿರೋ ಅಕ್ಕಿ ಮತ್ತು ಬೇಳೆನ ಸೇರಿಸ್ಕೊಂಡು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಒಂದು 2 to 3 ನಿಮಿಷ ಮತ್ತೆ ಬೇಯಿಸ್ಕೋಬೇಕಾಗುತ್ತೆ. ಈ ಥರ ನಾವು ದಾಲ್ ಕಿಚಡಿ ಮಾಡ್ಕೊಳ್ಳೋದ್ರಿಂದ ಆಚೆಗಡೆ ಸಿಗುತ್ತಲ್ಲ, ಸೇಮ್ ಅದೇ ಥರ ಪರ್ಫೆಕ್ಟಾಗಿರೋ ದಾಲ್ ಕಿಚಡಿ ರೆಡಿ ಆಗುತ್ತೆ. ಮನೇಲೇ ಸಿಗೋ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಕಡಿಮೆ ಸಮಯದಲ್ಲಿ ಟೇಸ್ಟಿಯಾಗಿ ನಾವು ಆರಾಮಾಗಿ ರೆಸ್ಟೋರೆಂಟ್ ಸ್ಟೈಲ್ ದಾಲ್ ಕಿಚಡಿ ಮಾಡ್ಕೋಬೋದು. ಎಲ್ಲನೂ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಬೇಯೋಕೆ ಬಿಡ್ತಾಯಿದ್ದೀನಿ. ಕೊನೆಯಲ್ಲಿ ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾಯಿದ್ದೀನಿ. ನೋಡ್ಬೋದು ನೀವು ಎಷ್ಟು ಪರ್ಫೆಕ್ಟ್ ಆ್ಯಂಡ್ ಟೇಸ್ಟಿಯಾಗಿರೋ ದಾಲ್ ಕಿಚಡಿ ರೆಡಿ ಆಗಿದೆ ಅಂತ. ಈ ದಾಲ್ ಕಿಚಡಿ ರೆಸಿಪಿ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಯೂಸ್ಫುಲ್ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಮುಂದೆನೂ ಸಹ ಇದೇ ಥರ ಹೊಸ ವಿಡಿಯೋಗಳಿಗೋಸ್ಕರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ಮುಂದೆ ಹೊಸ ವಿಡಿಯೋಗಳೊಂದಿಗೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.